Hello aspirants, welcome to India for IS. ಡೈಲಿ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಡೇ 32ನ ವಿಡಿಯೋ ಡಿಸ್ಕಷನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಡೇ 32ಗೆ ನಿಮಗೆ ಕೊಟ್ಟಂತಹ ಪ್ರಶ್ನೆ ಬಂದು ಇವ್ಯಾಲ್ಯೂಯೇಟ್ ದ ಎಫೆಕ್ಟಿವ್ನೆಸ್ ಆಫ್ ದ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಸಾರ್ಕ್ ಇನ್ ಫಾಸ್ಟರಿಂಗ್ ರೀಜನಲ್ ಇಂಟಿಗ್ರೇಷನ್ ಅಂಡ್ ಎಕನಾಮಿಕ್ ಡೆವಲಪ್ಮೆಂಟ್ ಇನ್ ಸೌತ್ ಏಷ್ಯಾ. ಸೊ ದಕ್ಷಿಣ ಏಷ್ಯಾದಲ್ಲಿ ಪ್ರಾದೇಶಿಕ ಏಕೀಕರಣ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ಕೈಗೊಳ್ಳುವಲ್ಲಿ ಅಥವಾ ಹೆಚ್ಚಿಸುವಲ್ಲಿ ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘದ ಪರಿಣಾಮಕಾರಿತ್ವವನ್ನು ಮೌಲ್ಯಮಾಪನ ಮಾಡಿ. ಸೊ ನಮಗೆ ಪ್ರಶ್ನೆಯನ್ನು ಕೇಳಿರುವಂಥದ್ದು ಇಲ್ಲಿ ಸಾರ್ಕ್ ಬಗ್ಗೆ. ಸಾರ್ಕ್ ಅಂತ ನಿಮಗೆಲ್ಲ ಗೊತ್ತಿರೋ ಹಾಗೆ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅಂತ ಕರಿತೀವಿ. ಸಾರ್ಕ್ ಅಂದಾಗ ನಿಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿಂದ ಎಲ್ಲಿ ಸ್ಥಾಪನೆ ಆಯಿತು, ಅದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಮೆಂಬರ್ಸ್ ಎಲ್ಲಿದ್ದಾರೆ, ಸೊ ಅನ್ನುವಂಥದ್ದು. ಬಟ್ ಮೇನ್ಸ್ಗೆ ಬಂದಾಗ ಅದರ ಮುಖ್ಯವಾದ ಗುರಿಗಳೇನು, ಉದ್ದೇಶಗಳೇನು, ಅದರಲ್ಲಿ ಸದಸ್ಯರಾಗಿರೋದ್ರಿಂದ ಭಾರತಕ್ಕಾಗುವಂತಹ ಉಪಯೋಗಗಳೇನೇನು, ಅಥವಾ ದಕ್ಷಿಣ ಏಷ್ಯಾ ಮುಖ್ಯವಾಗಿ ನಮಗೆ ಬರುವಂಥದ್ದು ಸೌತ್ ಏಷ್ಯನ್ ಅಸೋಸಿಯೇಷನ್ ಆಗಿರೋದ್ರಿಂದ ಸೌತ್ ಏಷ್ಯನ್ ರೀಜನ್ಗೆ ಆಗುವಂತಹ ಪ್ರಯೋಜನಗಳು ಅಥವಾ ಅದರ ಪ್ರಸ್ತುತತೆ ರಿಲೆವೆನ್ಸ್ ಏನು, ಈ ದೃಷ್ಟಿಯಿಂದಾಗಿ ನಾವು ಮೇನ್ಸ್ಗೆ ಪ್ರಿಪರೇಷನ್ ಅನ್ನು ಮಾಡಬೇಕಾಗತ್ತೆ. ಸೊ ನಮಗೆ ಕೇಳಿರುವಂಥದ್ದು ಲೈಕ್ ರೀಜನಲ್ ಇಂಟಿಗ್ರೇಷನ್ ಅಂದರೆ ಪ್ರಾದೇಶಿಕ ಏಕೀಕರಣ ಮತ್ತು ಎಕನಾಮಿಕ್ ಡೆವಲಪ್ಮೆಂಟ್ ಆರ್ಥಿಕ ಅಭಿವೃದ್ಧಿಯನ್ನು ಕಾಣೋದ್ರಲ್ಲಿ ಇದು ಹೇಗೆ ನಮಗೆ ಸಹಾಯವನ್ನ ಅಥವಾ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಸೊ ಡೆಫಿನೇಷನ್ ಬಂದಾಗ ಅಥವಾ ಇಂಟ್ರೊಡಕ್ಷನ್ ಬಂದಾಗ ಮುಖ್ಯವಾಗಿ ನಮಗೆ ಸಾರ್ಕ್ ಬಗ್ಗೆ ಏನಾದರೂ ಬರೆಯುವಂಥದ್ದನ್ನು ಅಥವಾ ಸೌತ್ ಏಷ್ಯನ್ ರೀಜನ್ ಬಗ್ಗೆ ಬರೆಯುವಂಥದ್ದನ್ನ ಮಾಡಬೇಕಾಗತ್ತೆ. ಬಾಡಿ ಪಾರ್ಟ್ನಲ್ಲಿ ಹೇಗೆ ಅನ್ನೋದನ್ನ ಲೈಕ್ ಪ್ರಾದೇಶಿಕ ಏಕೀಕರಣ ಮತ್ತು ಆರ್ಥಿಕ ಅಭಿವೃದ್ಧಿನಲ್ಲಿ ಹೇಗೆ ಅದು ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನ ಬಾಡಿ ಪಾರ್ಟಲ್ಲಿ ನೀವು ಆನ್ಸರನ್ನು ಕಟ್ಕೊಡ್ಬೇಕು. ದೆನ್ ಕನ್ಕ್ಲೂಷನ್ ನೀವು ಅದನ್ನ ಎಂಡ್ ಮಾಡುವಂಥದ್ದು. 3 ಪಾರ್ಟ್ನಲ್ಲಿ ಆನ್ಸರನ್ನು ಅಪ್ರೋಚ್. ಅಂಡ್ ಯೂಶಲಿ ಸಾರ್ಕ್ ಬಗ್ಗೆ 1985 ಡಿಸೆಂಬರ್ 8 ಅಂದು ಅದನ್ನು ಸ್ಥಾಪನೆ ಮಾಡಲಾಯಿತು. ಸೊ ಅಫ್ಘಾನಿಸ್ತಾನ, ಬಾಂಗ್ಲಾದೇಶ, ಭೂತಾನ, ಭಾರತ, ಮಾಲ್ಡೀವ್ಸ್, ನೇಪಾಳ್, ಪಾಕಿಸ್ತಾನ್ ಅಂಡ್ ಶ್ರೀಲಂಕಾ ಈ ಸಾರ್ಕ್ ಒಂದು ಸಂಸ್ಥೆಯ ಅಥವಾ ಸಂಘಟನೆಯ ಒಂದು ಸದಸ್ಯ ರಾಷ್ಟ್ರಗಳಾಗಿರ್ತಾರೆ. ಈ ಒಂದು ಸೌತ್ ಏಷ್ಯನ್ ರೀಜನ್ ಅಲ್ಲಿ ಆರ್ಥಿಕ ಬೆಳವಣಿಗೆ, ಸಾಮಾಜಿಕ ಪ್ರಗತಿ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿಯನ್ನು ವೇಗಗೊಳಿಸುವಂಥದ್ದು ಈ ಸದಸ್ಯ ರಾಷ್ಟ್ರಗಳ ನಡುವೆ ಪರಸ್ಪರ ತಿಳುವಳಿಕೆ, ಸಹಕಾರವನ್ನು ಉತ್ತೇಜಿಸುವಂಥದ್ದು ಸಾರ್ಕ್ನ ಒಂದು ಪ್ರಾಥಮಿಕ ಉದ್ದೇಶವಾಗಿರುತ್ತೆ. ಅಂಡ್ ಪ್ರಾದೇಶಿಕ ಏಕೀಕರಣ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ಉತ್ತೇಜಿಸುವಲ್ಲಿ ಸಾರ್ಕ್ನ ಪರಿಣಾಮಕಾರತ್ವ ಅಂತ ಹೆಡ್ಡಿಂಗ್ ಅನ್ನು ಹಾಕೊಂಡು ಆರ್ಥಿಕ ಏಕೀಕರಣವನ್ನ ಅಂದ್ರೆ ಲೈಕ್ ಹೇಗೆ ಒಂದು ಏಕೀಕರಣವನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಅನ್ನೋದನ್ನು ಯೂಶಲಿ ಬೆಳೀತಾ ಬರ್ತೀರಾ. ಸಾಫ್ಟಾ ಆಗಿರ್ಬೋದು ಅಥವಾ ಲೈಕ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಕರಿತೀವಿ, ಸೌತ್ ಏಷ್ಯನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಕರಿತೀವಿ, ಅದಾಗಿರ್ಬೋದು. ಸಾರ್ಕ್ ಅಭಿವೃದ್ಧಿ ನಿಧಿ ಅನ್ನೋದನ್ನ ಡೆವಲಪ್ ಆಗಿರ್ಬೋದು. ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಏಕೀಕರಣ ಅಂತ ಕರಿತೀವಿ, ಅಂದ್ರೆ ಸಾಂಸ್ಕೃತಿಕವಾಗಿ ವಿನಿಮಯವನ್ನ ಮಾಡ್ತಾ ಇರುವಂಥದ್ದು, ಸ್ಕಾಲರ್ಶಿಪ್ಗಳಾಗಿರ್ಬೋದು, ಫೆಲೋಶಿಪ್ ಆಗಿರ್ಬೋದು, ಅಥವಾ ಎಕ್ಸ್ಚೇಂಜ್ ಬಿಟ್ವೀನ್ ಸ್ಟೂಡೆಂಟ್ಸ್ಗಳಂದ್ರೆ ಯೂನಿವರ್ಸಿಟಿ ಸ್ಟೂಡೆಂಟ್ಗಳಾಗಿರ್ಬೋದು, ಅಥವಾ ವೈಜ್ಞಾನಿಕ ಮತ್ತು ತಾಂತ್ರಿಕ ಸಹಕಾರಗಳಾಗಿರ್ಬೋದು, ಅಂದ್ರೆ ಲೈಕ್ ಜಾಯಿಂಟ್ ರಿಸರ್ಚ್ ಪ್ಲಾನ್ಸ್ ಅಥವಾ ಲೈಕ್ ಇನಿಷಿಯೇಟಿವ್ಸ್ ಆಗಿರ್ಬೋದು ಕೂಡ ನೀವು ಬರಿತಾ ಬರ್ಬೋದು. ಅಂಡ್ ವಿಪತ್ತು ನಿರ್ವಹಣೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂಡ್ ಎಕಲಾಜಿಕಲ್ ಇನಿಷಿಯೇಟಿವ್ಸ್ ಅನ್ನ ಬರಿಬೋದು. ಅಂಡ್ ಭದ್ರತಾ ಸಹಕಾರಕ್ಕೆ ಬಂದಾಗ ಹೇಗೆ ಭಯೋತ್ಪಾದನೆಯನ್ನು ನಿಗ್ರಹ ಮಾಡೋದಕ್ಕೆ ಮತ್ತು ದೇಶೀಯ ಅಪರಾಧವನ್ನು ಕಮ್ಮಿ ಮಾಡೋದಕ್ಕೆ ಈ ಸದಸ್ಯ ರಾಷ್ಟ್ರಗಳ ನಡುವೆ ತಿಳುವಳಿಕೆಯನ್ನು ಒಪ್ಪಂದಕ್ಕೆ ಬದಲಾಗಿದೆ, ಅದು ಬರೀಬಹುದು. ಇದನ್ನೆಲ್ಲವನ್ನು ಅಪ್ರೋಚ್ ಮಾಡಿದ್ಮೇಲೆ ಸಾರ್ಕ್ ಎದುರಿಸುತ್ತಿರುವಂತಹ ಪ್ರಾಥಮಿಕ ಸವಾಲುಗಳು ಯಾವ್ಯಾವ ಅಂತ ಬಂದಾಗ ರಾಜಕೀಯವಾಗಿ ಉದ್ವಿಗ್ನತೆ ಇರುವಂಥದ್ದು, ಇಲ್ಲಿರುವಂತಹ ಮುಕ್ಕಾಲು ರಾಷ್ಟ್ರಗಳಲ್ಲಿ ರಾಜಕೀಯ ಒಂದು ಅಸ್ಥಿರತೆಯನ್ನು ಕಾಣುವಂಥದ್ದಾಗಿರ್ಬೋದು. ಆರ್ಥಿಕ ಅಸಮಾನತೆ ಅಂತ ಕರಿತೀವಿ, ಇಲ್ಲಿಂದ ಮುಖ್ಯವಾಗಿ ಎಲ್ಲ ರಾಷ್ಟ್ರಗಳು ಏಕವಾಗಿ ಅಭಿವೃದ್ಧಿಯನ್ನು ಕಂಡಿಲ್ಲ, ಎಲ್ಲವೂ ಕೂಡ ಏರಿಳಿತವನ್ನು, ಕೆಲವು ಅಭಿವೃದ್ಧಿ ಶೀಲವಾಗಿದ್ದರೆ ಕೆಲವು ಇನ್ನೂ ಅಭಿವೃದ್ಧಿ ಹೊಂದುತ್ತಾ ಇದ್ದಾವೆ ಅಥವಾ ಅಭಿವೃದ್ಧಿ ಕುಂಠಿತವಾಗಿದ್ದಾವೆ ಅಥವಾ ಬಡ ರಾಷ್ಟ್ರಗಳು ಕೂಡ ಇದ್ದಾವೆ. ಸೊ ಆ ರೀತಿಯಾದಂತಹ ಒಂದು ಆರ್ಥಿಕ ಅಸಮಾನತೆ ಆಗಿರ್ಬೋದು, ಅಧಿಕಾರಶಾಹಿಗಳ ಆಗಿರ್ಬೋದು, ವ್ಯಾಪಾರದ ಒಂದು ಅಡೆತಡೆಗಳಾಗಿರ್ಬೋದು, ಮೂಲಸೌಕರ್ಯಗಳು, ಇವನ್ನೆಲ್ಲ ಮುಖ್ಯವಾಗಿ ಬರಿತಾ ಬರ್ತೀರಾ. ಅಂಡ್ ಸಾರ್ಕ್ನ ಪಾತ್ರವನ್ನ ಹೆಚ್ಚಿಸೋದಕ್ಕಿರುವಂತಹ ತಂತ್ರಗಳು ಏನೇನು ಅಂತ ಬಂದಾಗ ರಾಜಕೀಯವಾಗಿ ಒಂದು ಸಂಭಾಷಣೆ ಅಥವಾ ವಿಶ್ವಾಸ ನಿರ್ಣಯವನ್ನ ಮಾತಾಡುವಂಥದ್ದು, ಸೊ ಆರ್ಥಿಕವಾಗಿ ಉಪಕ್ರಮಗಳನ್ನ ಕಂಡುಕೊಳ್ಳುವಂಥದ್ದು, ಅಧಿಕಾರಶಾಹಿ ದಕ್ಷತೆ ವಂಥದ್ದು, ಮೂಲಸೌಕರ್ಯವನ್ನು ಅಭಿವೃದ್ಧಿಯನ್ನು ಕಾಣುವಂಥದ್ದು, ಸಾಮಾನ್ಯ ಸಮಸ್ಯೆಗಳ ಮೇಲೆ ವರ್ಧಿತವಾದಂತಹ ಒಂದು ಸಹಕಾರವನ್ನ ಸದಸ್ಯರಲ್ಲಿ ಹೆಚ್ಚಿಸುವಂಥದ್ದು ಬರೆದು ಉಪಸಂಹಾರದಲ್ಲಿ ಆನ್ಸರ್ನ ಎಂಡ್ ಮಾಡ್ತಾ. ಸೊ ಇನ್ನು ಇಂಗ್ಲಿಷಲ್ಲಿ ಬರೆಯುವಂಥದ್ದು ಇಂಟ್ರೊಡ್ಯೂ ದೆನ್ ಎಫೆಕ್ಟಿವ್ನೆಸ್ ಆಫ್ ಸಾರ್ಕ್ ಇನ್ ಫಾಸ್ಟರಿಂಗ್ ರೀಜನಲ್ ಇಂಟಿಗ್ರೇಷನ್ ಅಂಡ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಬರೆದು ಲೈಕ್ ವಾಟ್ ಆರ್ ದ ಇಂಟಿಗ್ರೇಷನ್ ಬಂದಾಗ ರೀಜನಲ್ಲಿ ಎಕನಾಮಿಕ್ ಇಂಟಿಗ್ರೇಷನ್ ಆಗಿರ್ಬೋದು, ಸೋಶಿಯೋ ಕಲ್ಚರಲ್ ಆಗಿರ್ಬೋದು, ಅಥವಾ ಏನು ಸೆಕ್ಯೂರಿಟಿ ಇಂಟಿಗ್ರೇಷನ್ ಆಗಿರ್ಬೋದು, ಎಲ್ಲವನ್ನು ಅಪ್ರೋಚಸ್ ಮಾಡಿ ದೆನ್ ವಾಟ್ ಆರ್ ದ ಪ್ರೈಮರಿ ಚಾಲೆಂಜಸ್ ಫೇಸ್ಡ್ ಬೈ ದ ಸಾರ್ಕ್ ಅಂತ ಬರುವಂಥದ್ದು, ಪೊಲಿಟಿಕಲ್ ಟೆನ್ಷನ್ಸ್ ಅಥವಾ ಇನ್ಸ್ಟೆಬಿಲಿಟಿ, ಎಕನಾಮಿಕ್ಸ್, ಬ್ಯೂರೋಕ್ರಾಟಿಕ್ ಇನ್ಎಫಿಷಿಯನ್ಸೀಸ್, ಟ್ರೇಡ್ ಬ್ಯಾರಿಯರ್ಸ್, ಇನ್ಫ್ರಾಸ್ಟ್ರಕ್ಚರ್ ಡೆಫಿಷಿಯಂಟ್,
ಆ್ಯಂಡ್ ವಾಟ್ ಆರ್ ದ ಸ್ಟ್ರಾಟಜೀಸ್ ಟು ಅಡ್ರೆಸ್ ಚಾಲೆಂಜಸ್ ಆ್ಯಂಡ್ ಎನ್ಹಾನ್ಸ್ ದ ಸಾರ್ಕ್ ರೋಲ್ ಅಂತ ಬಂದಾಗ ಪೊಲಿಟಿಕಲ್ ಡೈಲಾಗ್ ಆ್ಯಂಡ್ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಬಿಟ್ವೀನ್ ದ ಮೆಂಬರ್ ಕಂಟ್ರೀಸ್, ಎಕನಾಮಿಕ್ ಇನಿಷಿಯೇಟಿವ್ ಆಗಿರ್ಬೋದು, ಆ್ಯಂಡ್ ಪ್ರೊವೈಡಿಂಗ್ ಬ್ಯೂರೋಕ್ರಟಿಕ್ಸ್ ಎಫಿಷಿಯನ್ಸಿ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ಸ್ ಡೆವಲಪ್ಮೆಂಟ್ ಆಗಿರ್ಬೋದು, ಎನ್ಹಾನ್ಸ್ಡ್ ಕೋಆಪರೇಷನ್ ಆನ್ ಕಾಮನ್ ಇಶ್ಯೂಸ್ ಆಗಿರೋಂಥ ಆಪ್ಷನ್ಗಳನ್ನ ಬರೆದು ದೆನ್ ನೀವು ಕನ್ಕ್ಲೂಷನ್ನ ಏನು ಮಾಡ್ತಾ ಬರ್ತೀರಾ. ಸೊ ಇದೊಂದು ಅಪ್ರೋಚಸ್ ಆಗಿರುತ್ತೆ, ಇದೇ ಫೈನಲ್ ಅಲ್ಲ. ಸೊ ಒಟ್ಟಿನಲ್ಲಿ ನಿಮಗೆ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸು ಅಥವಾ ಇದಕ್ಕೆ ಬಂದಾಗ ಭಾರತಕ್ಕೆ ಅದರಿಂದ ಆಗುವಂತಹ ಉಪಯೋಗಗಳೇನೇನು, ಅಥವಾ ಭಾರತ ಅಲ್ಲಿ ಒಂದು ಸದಸ್ಯ ರಾಷ್ಟ್ರ ಅಂದರೆ ಆ ಒಂದು ಸಂಘಟನೆಯಲ್ಲಿ ಸದಸ್ಯ ರಾಷ್ಟ್ರ ಆಗೋದ್ರಿಂದ ಯಾವ ಒಂದು ಪ್ರಸ್ತುತತೆ ಇರುವಂಥ ಇದೆ ಅನ್ನೋದನ್ನ ನೀವು ಅಪ್ರೋಚನ್ನು ಬರಿತಾ ಬರಬೇಕಾಗತ್ತೆ. ಸೊ ಇದಿಷ್ಟು ಡೇ 32ನ ವಿಡಿಯೋಗೆ ಸಂಬಂಧಪಟ್ಟಂಥ ಮಾಹಿತಿ. ಥ್ಯಾಂಕ್ ಯು.